ಲವ್ ಸೀಸನ್ ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ಬಟ್ ಅದಕ್ಕೆ ಲಿರಿಕ್ಸ್ ಬರೆದಿರುವಂತಹ ಪ್ರಮೋದ್ ಮರುವಂತೆ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಂಗೆ ಮೇಯ್ನಾಗಿ ನಿಮ್ಮ ಹತ್ರ ಕೇಳಬೇಕು, ಕಲ್ಯಾಣ್ ಸರ್ ನಿಮ್ಮನ್ನು ಹೊಗಳಿದ್ರಂತೆ, ಏನು ಹೊಗಳಿದ್ರು? ಅಂದರೆ ಲೈನ್ಗಳನ್ನು ಹೇಳಿ ಇಷ್ಟು ಚೆನ್ನಾಗಿ ಬರೆದಿದ್ದೀರಾ. ಮಳೆಯಾಗೂ ಮೊದಲೇ ಕೊಡೆ ಹಿಡ್ಕೊಂಬರ್ತೀನಿ ಅಂತ ಹೇಳ್ತಿದ್ದೀರಾ. ನಿನ್ನ ನಗು ಮುಗಿಯೋ ಮುಂಚೆನೇ ಇನ್ನೊಂದು ಖುಷಿಯನ್ನು ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಅಂದರೆ ಲೈನ್ಗಳು ಹೆಂಗಿದೆ, ಮಳೆಯಾಗೂ ಮೊದಲೇ ಕೊಡೆ ಹಿಡಿದು ಬರುವೆ, ನಗು ಮುಗಿಯುವ ಮೊದಲೇ ಹೊಸ ಖುಷಿಯ ತರುವೆ. ಅಂದರೆ ನಿನ್ನ ನಗು ಯಾವಾಗಲೂ ನಿರಂತರವಾಗಿರಲಿ ಅನ್ನೋ ಥರ ಎಷ್ಟು ಚೆನ್ನಾಗಿ ಬರೆದಿದ್ದೀಯ. ನನಗೆ ಅಂದರೆ ಅವಾಗ ಅವರು ಯಾವ್ದಾದ್ರು ಮುಂಚೆ ಕವಿತೆ ಯುವ ಸಿನಿಮಾದ ಹಾಡಿಗೂ ನನಗೆ ಕಾಲ್ ಮಾಡಿದರು, ಚರಣ ಎಷ್ಟು ಚೆನ್ನಾಗಿ ಬರೆದಿದ್ದೀರಾ ಅಂತ. ಆವಾಗ ಕಾಲ್ ಮಾಡ್ತಾ ಇರ್ತಾರೆ ಏನಾದ್ರು ಯಾವ್ದಾದ್ರು ಲೈನ್ಗಳು ಇಷ್ಟ ಆದರೆ. ಸೊ ಹಾಗೆ ನನಗೆ ಕಾಲ್ ಮಾಡಿದ್ರು. ತುಂಬ ಸರ್ಪ್ರೈಸ್, ತುಂಬ ದಿನ ಆಗಿತ್ತು ನಾನು ಅವ್ರ ಜೊತೆ ಮಾತಾಡಿ. ತುಂಬ ಸರ್ಪ್ರೈಸ್ ಜೊತೆಗೆ ತುಂಬ ಖುಷಿ ಅನಿಸ್ತು ನನಗೆ ಅವರು ಫೋನ್ ಮಾಡಿದೆ. ಯಾಕಂದರೆ ನಾನು ತುಂಬ ಎದುರು ನೋಡ್ತೀನಿ ಅವರ ಹಾಡುಗಳನ್ನು. ಅವರಿಂದ ಕಲಿತಂಥ ಒಂದಿಷ್ಟು ಸಾಹಿತ್ಯದ ಒಂದು ಇದೆಯಲ್ಲ, ಬರವಣಿಗೆಯ ಒಂದು ಲಯ ಇದೆಯಲ್ಲ, ಅದು ತುಂಬ ನಾನು ಅವರಿಂದ ಕಲ್ತಿದ್ದೀನಿ. ಹಾಗಾಗಿ ಅವ್ರು ನನಗೆ ಒಂದು ಶ್ಲಾಘನೆ ಕೊಟ್ಟಾಗ ಅದು ತುಂಬ ದೊಡ್ಡ ಪ್ರೇರಣೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅದೊಂದು ಜವಾಬ್ದಾರಿ ಕೂಡ. ಬಟ್ ನಿಮ್ಗೆ ಯಾರು ತುಂಬ ಫೇವ್ರೆಟ್ ಲಿರಿಸಿಸ್ಟ್ ಕನ್ನಡದಲ್ಲಿ? ಯಾರನ್ನು ತುಂಬ ನೀವು ಅವ್ರ ಥರನೇ ನಾನು ಬರೆಯೋಕ್ಕೆ ಟ್ರೈ ಮಾಡೋಣ ಅಂತ, ಅಥವಾ ಏನು ಬರೆದಿದ್ದಾರಲ್ಲಪ್ಪ ಅಂತ ನೀವು ತುಂಬ ಅಡ್ಮೈರ್ ಮಾಡೋದು ಯಾರನ್ನು? ಇಲ್ಲ, ಒಬ್ಬರೇ ಅಂತ ಹೇಳೋದು ತುಂಬ ಕಷ್ಟ. ನನಗೆ ಯಾವುದೋ ಒಂದು ಹೀರೋ ಇಂಟ್ರಡಕ್ಷನ್ ಸಾಂಗ್ ಕೇಳಿದಾಗ, ಅಥವಾ ಯಾವುದೊಂದು ಲವ್ ಒಳ್ಳೆ ಅಥವಾ ದೇವ್ರ ಸಾಂಗ್ ಈ ಥರದ್ದೆಲ್ಲ ಕೇಳಿದಾಗ ನಾಗೇಂದ್ರ ಪ್ರಸಾದ್ ಸರ್ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅನಿಸುತ್ತೆ. ಒಂದು ತರಲೆ ಹಾಡು ಕೇಳಿದಾಗ ಭಟ್ರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಜೀವನದ ಒಂದು ವಿಡಂಬನೆಗಳನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನಿಸುತ್ತೆ. ಒಂದು ಪೊಯೆಟಿಕ್ಕಾಗಿ ಯಾವುದೋ ಒಂದು ಲವ್ ಸಾಂಗ್ ಕೇಳಿದಾಗ ಜಯಂತ್ ಸರ್ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅನಿಸುತ್ತೆ. ಯಾವುದೋ ಒಂದು ಡೀಪ್ ನಾಯಕಿ ಮಧ್ಯೆ ಹಾಡುಗಳನ್ನು ಕೇಳಿದಾಗ ಕವಿರಾಜ್ ಸರ್ ಚೆನ್ನಾಗಿ ಬರೆದಿರೋ ಅನಿಸುತ್ತೆ. ಆ್ಯಂಡ್ ಕಲ್ಯಾಣ್ ಸರ್ ಮೆಲಡಿ ಹಾಡುಗಳು, ಸೊ ಅವ್ರದ್ದು ಹಾಡುಗಳು ಕೇಳಿದಾಗ ಅವ್ರು ಎಷ್ಟು ಚೆನ್ನಾಗಿ ಬರೆದಿರೋ ಅನಿಸುತ್ತೆ. ತುಂಬ ಹಂಸಲೇಖ ಸರ್, ಅವರು ವಿಶ್ವವಿದ್ಯಾಲಯ ಸಾಹಿತ್ಯದ ವಿ ಮನೋಹರ್ ಸರ್ ಆಗಿರ್ಬೋದು, ಇನ್ನು ಉದಯಶಂಕರ್ ಸರ್, ಆರ್ ಎನ್ ಜಯಗೋಪಾಲ್, ಗೀತಾ ಪ್ರಿಯ ಅವರು, ವಿಜಯ ನರಸಿಂಹ, ಇವರೆಲ್ಲ ಅವರ ಲೆಜೆಂಡ್ಸ್ ಅವರು. ಸೊ ಹಾಗಾಗಿ ನನಗೆ ಒಬ್ಬರನ್ನ ಚೂಸ್ ಮಾಡೋದು ತುಂಬ ಕಷ್ಟ ಆಯಿತು. ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಹಿತಿಗಳ ಒಂದು ಪೀಳಿಗೆನೇ ಆ ಥರ ಇದೆ, ಅಷ್ಟೊಂದು ಚೆನ್ನಾಗಿ ಬರೆದಿದ್ದಾರೆ. ಹಾಗಾಗಿ ನನಗೆ ಇನ್ಫ್ಲುಯೆನ್ಸ್ ಕೂಡ ಎಲ್ಲರದ್ದು ಇನ್ಫ್ಲುಯೆನ್ಸ್ ಇದೆ. ನಾನು ಹಿಂದಿ ಹಾಡುಗಳನ್ನ ಜಾಸ್ತಿ ಕೇಳ್ತೀನಿ, ಹಿಂದಿ ಹಾಡುಗಳ ಇನ್ಫ್ಲುಯೆನ್ಸ್ ಕೂಡ ಇದೆ. ಹಾಗಾಗಿ ನನಗೆ ಫೇವ್ರೇಟ್ಸ್ ಅಂತ ಬಂದಾಗ ತುಂಬ ಜನ ಇದ್ದಾರೆ, ಅದು ಹೇಳೋದೇ ತುಂಬ ಕಷ್ಟ. ನಿಜ, ಸಾಹಿತ್ಯ ಬರೆಯೋರ ಗುಣನೇ ಅದು, ತುಂಬ ರಿಚ್ ಆಗಿ ಬರೆದ್ಬಿಡ್ತಾರೆ. ಮತ್ತು ಹೀಗೂ ಯೋಚನೆ ಮಾಡ್ತಾರಲ್ಲ ಅಂತ ನಮ್ಗೆ ಅನಿಸ್ಬಿಡುತ್ತೆ. ಬಟ್ ನನಗೀಗ ಈ ಲೈನ್ ಅನಿಸ್ಬಿಡ್ತು, ಮಳೆ ಬರೋದಕ್ಕಿಂತ ಮುಂಚೆನೇ ನಾನು ಕೊಡೆ ಹಿಡಿದು ರೆಡಿಯಾಗಿರ್ತೀನಿ ಅನ್ನುವಂಥ ಒಂದು ಕಾನ್ಸೆಪ್ಟ್. ಇದು ಹೆಂಗೆ ತಲೆಗುಳಿತು? ನೀವು ಯಾರಿಗಾದ್ರೂ ಈ ಥರ ಕೊಡೆ ಹಿಡಿಬೇಕು ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ಹಿಡಿದ್ರೆ ನನ್ನ ಹೆಂಡತಿಗೆ ಹಿಡಿಬೇಕಷ್ಟೇ. ಸೊ ಏನಂದರೆ ಪ್ರೀತಿಯಲ್ಲಿ ಕಾಳಜಿಗಳನ್ನು ಹೇಳುವಂಥ ಬೇರೆ ಬೇರೆ ರೀತಿ ಅಷ್ಟೇ. ಅಂದರೆ ನಮಗೆ ದಿನನಿತ್ಯ ಏನಾಗುತ್ತೆ ಅಂದರೆ ಅದೇ ಪ್ರೀತಿ ಬೇರೆ ಬೇರೆ ಥರ ಹೇಳಬೇಕು. ಜಯಂತ್ ಸರ್ ಹೇಳಿದ್ದಾರೆ, ಅದೇ ಪ್ರೀತಿ ಬೇರೆ ರೀತಿ ಹೇಳೋದು ಹೇಗಂತ. ಸೊ ಅದನ್ನು ಹುಡುಕ್ತಾ ಇರ್ತೀವಿ ನಾವು. ಯಾಕಂದರೆ ಎಷ್ಟೇ ಕತೆಗಳೆಷ್ಟೇ ಭಿನ್ನವಾಗಿದ್ದರೂ ಕೂಡ ಹೀರೋಗೆ ಹೀರೋಯಿನ್ ಮೇಲೆ ಲವ್ ಆಗುತ್ತೆ, ಹೀರೋಯಿನ್ಗೆ ಹೀರೋ ಮೇಲೆ ಲವ್ ಆಗುತ್ತೆ, ಅವರಿಬ್ಬರು ಸುತ್ತಾಡ್ತಿರ್ತಾರೆ. ಈ ಥರದ್ದೇನೋ ಹೇಳಬೇಕಾದ್ರೆ ನಾವು ಹೊಸ ರೀತಿಯಲ್ಲಿ ಏನು ಹೇಳ್ಬೋದು ಅನ್ನೋದೊಂದು. ನೀನು ಮಳೆ ಥರ, ನಾನು ಭೂಮಿ ಥರ, ಈ ಥರದ್ದೆಲ್ಲ ತುಂಬ ಹೇಳ್ಬಿಟ್ಟಿದ್ದಾರೆ. ಅದೇ ಮಳೆಯನ್ನು ಇಟ್ಕೊಂಡು ಏನು ಹೇಳ್ಬೋದು ಅಂತ ಒಂದು ಯೋಚನೆ ಮಾಡಿದಾಗ ಅದು ಟ್ಯೂನ್ ಜೊತೆ ಬಂದಿದ್ದು, ಅದ್ಭುತವಾದಂಥ ಟ್ಯೂನ್ ಅದು. ಆ ಟ್ಯೂನೇ ಯಾವಾಗಲೂ ನಮ್ಗೆ ಯೋಚನೆಗಳಿಗೆ ಹತ್ಸುತ್ತೆ ಅದು. ಹಾಗೆ ಅದು ನಿಜ. ಲವ್ ಸೀಸನ್ ನಿಮ್ಗೆ ಹೇಗೆ ಕನೆಕ್ಟ್ ಆಯಿತು? ಸೊ ಲವ್ ಸೀಸನ್ಸ್ ನನಗೆ ಅದೇ ಆ ಲವ್ ಸೀಸನ್ಸ್ ಅಂತ ಕೇಳಿದಾಗ ನನಗೆ ಬದುಕಿಗೆ ಕನೆಕ್ಟ್ ಮಾಡ್ಕೊಂಡು, ನನ್ನ ಲೈಫಲ್ಲೂ ಕೂಡ ತುಂಬ ಸೀಸನ್ಸ್ಗಳಿರುತ್ತೆ. ನನಗೆ ಬೆಳಗ್ಗೆ ಖುಷಿಯಾಗಿರುತ್ತೆ, ಮಳೆಗಾಲ ಅಂತ ಅನಿಸುತ್ತೆ ಮನಸ್ಸಿಗೆ. ಎಲ್ಲೋ ಒಂದು ಕಡೆ ಬೇಜಾರಾದಾಗ ಇದು ಬೇಸಿಗೆ ಅನಿಸುತ್ತೆ. ಯಾರ್ದೋ ಜೊತೆ ಖುಷಿಯಾಗಿ ಕಳೀತಾ ಇದ್ದಾಗ ನಮಗಿದು ಚಳಿಗಾಲ. ಬೆಚ್ಚಗಿದ್ದೀವಿ ನಾವು, ಮನಸ್ಸು ಬೆಚ್ಚಗಿಟ್ಕೋಬೇಕು ಅನಿಸುತ್ತೆ, ಆವಾಗ ಚಳಿಗಾಲ ಅನಿಸುತ್ತೆ. ಸೊ ಈ ರೀತಿ ಬದುಕಿನಲ್ಲೂ ಕೂಡ ಸೀಸನ್ಸ್ಗಳು ಇದ್ದೇ ಇರುತ್ತೆ. ಮಳೆಗಾಲ, ಚಳಿಗಾಲ ಅದು ಪ್ರಕೃತಿ ನಮ್ಗೆ ಕೊಡುವಂಥ ಒಂದು ಸೀಸನ್ಸ್. ಸೊ ಬದುಕಿನಲ್ಲೂ ಕೂಡ ಸೀಸನ್ಸ್ಗಳು ಯಾವಾಗಲೂ ಇರುತ್ತೆ. ಹಾಗಾಗಿ ನನಗದು ತುಂಬ ಕನೆಕ್ಟ್ ಆಯಿತು. ಆ್ಯಂಡ್ ಕತೆ ಕೂಡ ನನಗಷ್ಟೇ ಇಷ್ಟ ಆಯಿತು. ಸೊ ಈಗ ಒಂದು ಹಾಡಂತ ಹೇಳಿದಾಗ ನಮಗೆ ಒಂದು ಕನೆಕ್ಟ್ ಆಗುತ್ತೆ, ಸಾಹಿತ್ಯ ತುಂಬ ಕನೆಕ್ಟ್ ಆಗುತ್ತೆ. ಅಂಥ ಕನೆಕ್ಟ್ ಆಗಿರುವಂಥ ಒಂದು ಸಾಹಿತ್ಯ ಯಾವುದು? ಹೀಗೂ ಯೋಚನೆ ಮಾಡಿದಾರಲ್ಲ, ಹೀಗೂ ಬರೆದಿರಲ್ಲ ಅಂತ ನೀವು ತುಂಬ ಯೋಚನೆ ಮಾಡ್ಕೊಂಡು ಅದನ್ನು ಪಾಯಿಂಟ್ ಮಾಡ್ಕೊಂಡು ಬರ್ಕೊಂಡಿರುವಂಥ ಯಾವುದಾದ್ರು ಸಾಲುಗಳಿದೆಯಾ? ಇಲ್ಲ, ಅದೇ ಇದಕ್ಕೆ ಕೇಳಿದಾಗಲೂ ಮತ್ತೆ ನಾನು ಒಬ್ಬೊಬ್ರದ್ದು ಒಂದೊಂದು, ಈಗ ನೀವು ಒಬ್ಬೊಬ್ಬರು ಸಾಹಿತಿ ಹೇಳಿದ್ರೆ ನನಗೆ ಅವ್ರದ್ದು ಒಂದು ಸಾಲುಗಳು ಹೇಳಬಲ್ಲೆ. ಸೊ ಈ ರೀತಿ ಇದೆ ತುಂಬ ಸಾಲುಗಳಿದೆ. ನನಗೆ ಒಂದು ಪ್ರಯತ್ನ ಮಾಡೋಣ, ಒಬ್ಬೊಬ್ಬರು ಸಾಹಿತಿಗಳ ಹೆಸರು ತಕ್ಕಂತ ನನಗೆ ಇಲ್ಲ ಪರವಾಗಿಲ್ಲ, ನಾವು ಕಟ್ ಮಾಡೋಣ. ಯಾವ ಹಾಡು ನೆನಪಾಗುತ್ತೆ ಅದನ್ನು ಹೇಳ್ತೀನಿ. ತುಂಬ ಹಾಡುಗಳು ಇಷ್ಟ ಇರುತ್ತೆ. ಹೌದು. ಕಲ್ಯಾಣ್ ಸರ್ದು ನಾನು ಇತ್ತೀಚೆಗೆ ಕೇಳಿದೆ, ಇದು ಯಾವುದು ಅಸುರ ಸಿನಿಮಾದು ಅವರು ಕರುಣೆ ಇಲ್ಲದ ಧರಣಿಯ ಕಣ್ಣೆ ಅಂತ. ನೀವು ಆ ಸಿನಿಮಾದ ಹಾಡಿನಲ್ಲಿ ಒಂದು ಸಾಲು ಹೇಳೋದು ಕಷ್ಟ. ಯಾಕಂದರೆ ಪ್ರತಿ ಸಾಲು ಅಷ್ಟು, ನೀವೀಗ ಈ ಇಂಟರ್ವ್ಯೂ ಆದಮೇಲೆ ನೀವು ಹಾಡನ್ನು ಕೇಳಿ ಮತ್ತು ಪದ ಸೇರಿ ಒಂದು ಪಲ್ಲವಿ, ಆ ಇದರಲ್ಲಿ ನನ್ನೆದೆ ನಿನ್ನೆದೆ ಮುತ್ತಿಡದಿದ್ದರೆ ಯಾವ ಕಡಲಲು ದೊರಕದು ಮುತ್ತುಗಳು ಅಂತ. ಈ ಮುತ್ತು ನಾವು ತುಟಿಯಿಂದ ಕೊಡುವಂಥ ಮುತ್ತನ್ನು ಕಡಲಲ್ಲಿರೋ ಮುತ್ತಿಗೆ ಅದು ಕನೆಕ್ಟ್ ಮಾಡೋದಿದೆಯಲ್ಲ,
ಅದು ಮತ್ತು ನನ್ನ ಹೆತ್ತವ ಒಬ್ಬ ದೇವರು ನಾ ದೇವರ ಮಗ ಅಂದರೆ ತುಂಬ ಸಿಂಪಲ್ ಇದು. ಅಪ್ಪನನ್ನು ದೇವ್ರ ಸ್ಥಾನದಲ್ಲಿ ನೋಡೋದು ತುಂಬ ಹಾಡುಗಳಲ್ಲಿ ಹೇಳಿದ್ದೀವಿ ನಾವು. ಆದರೆ ಅದನ್ನು ನಾನು ದೇವರ ಮಗ ಅಂತ ಕರೆಯೋದು ಆ ಪದ ಇದೆ ಗೊತ್ತಾ, ಅದು ತುಂಬ ಇಷ್ಟ. ಈ ರೀತಿ ತುಂಬ ಇದೆ ಕಲ್ಯಾಣ್ ಸರ್ದು. ತುಂತುರು ಬಲೆ ಬಲೆ ಆಗಿರ್ಬೋದು, ಅವರದ್ದು ತುಂಬ ಇದೆ. ಅದೇ ಈ ಒಂದು ಹಾಡಿದೆ ಮೊದಲ ಪ್ರೇಮ ಪತ್ರವೇ, ಅದರಲ್ಲಿ ಅವರು ಸೇತುವೆ ಅದು ಹೆಂಗೆ ಬರೆದಿದ್ದಾರೆ ಅಂದರೆ ಡೆಡ್ ಆಪೋಸಿಟ್, ಹೀರೋಯಿನ್ ಕೌಂಟ್ರ್ ಕೊಡ್ತಾರೆ, ಹೀರೋ ಅದನ್ನು ಸಮರ್ಥಿಸ್ಕೊಳ್ತಾರೆ ಅನ್ನೋದು ಆ ರೇಂಜಲ್ಲಿ ಬರೀತಾರೆ. ಎಸ್. ಹಂಸಲೇಖ ಸರ್ದು ನನಗೆ ಯಾವತ್ತೂ ತುಂಬ ಹಾಡುಗಳಿದೆ. ಅದರಲ್ಲಿ ತುಂಬ ಕಾಡೋದು ಈ ತುತ್ತಮುತ್ತ ಇದರಲ್ಲಿದೆ. ಗಂಡ ಹೆಂಡತಿ ಮತ್ತು ತಾಯಿ ಇಬ್ಬರೂ ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋ ವಿಚಾರವಾಗಿ ಬಂದಿರುವಂಥ ಹಾಡೋದು. ಅದರಲ್ಲಿ ಇಬ್ಬರು ಕಂಡಿಹರು ಈ ಗಂಡಿನ ಬೆತ್ತಲೆಯ, ಇಬ್ಬರು ಬೆಳಗುರಿ ಈ ಬಾಳಿನ ಕತ್ತಲೆಯ ಅಂತ. ಸೊ ಅವರಿಬ್ಬರ ಪ್ರಾಮುಖ್ಯತೆಯನ್ನು ಹೇಳ್ತಾರೆ. ಮತ್ತು ಕಲ್ಲಳ್ಳಿ ಹೂವಾಗಿಯಲ್ಲಿ ಆ ಹಾಡಿನ ಸಾಲುಗಳು ತುಂಬ ಇಷ್ಟ ನನಗೆ. ಆಮೇಲೆ ಅವ್ರು ತುಂಬ ಇದೆ ಬಿಡಿ, ರವಿ ಸರ್ದು ಜೊತೆಗೆ ಹಾಡುಗಳು. ಆಮೇಲೆ ಹುಟ್ಟೋದು ಯಾಕೆ ಸಾಯೋದು ಯಾಕೆ, ಏನಾದರೂ ಸಾಧಿಸಿ ಹೋಗೋಕ್ಕೆ, ಈ ಭೂಮಿ ಬಣ್ಣದ ಬುಗುರಿ ಆಗಿರ್ಬೋದು. ಅಯ್ಯೋ ಅವ್ರದ್ದು ತುಂಬ ಕಷ್ಟ. ಅದೇ ನನಗೆ ತುಂಬ ಹಾಡುಗಳನ್ನು ಕೇಳ್ತಾ ಇರ್ತೀನಿ ಅವ್ರದ್ದು. ಹಾಗಾಗಿ ನನಗೆ ಇಂಥದ್ದೇ ಅಂತ ಹೇಳೋದು ಕಷ್ಟ, ತುಂಬ ಇದೆ ಅವ್ರದ್ದು. ಭಟ್ರದ್ದು ಅವರ ಇದರಲ್ಲಿ ಮೆಲೋಡಿ ಹಾಡುಗಳು ತುಂಬ ಇಷ್ಟ ನನಗೆ. ಸೊ ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನನ್ನ ಜೊತೆ ಟೂ ಬಿಟ್ಟಿದೆ ಆಗಿರ್ಬೋದು. ಆಮೇಲೆ ಇದು ಚಂದುಟಿಯ ಪಕ್ಕದಲ್ಲಿ ಆಗಿರ್ಬೋದು, ನಾನೋಗುವ ಮೊದಲೇನೆ, ಮತ್ತು ಎರಡೂ ಜಡೆಯನ್ನು ಎಳೆದು ಕೇಳುವೆನು. ಸಾಮಾನ್ಯವಾಗಿ ಆ ಸಿನಿಮಾದಲ್ಲಂತೂ ಹೀರೋನಿಗೆ ಜಡೆನೇ ಇಲ್ಲ, ಬಟ್ ನಿಮ್ಗೆ ಆ ಕಲ್ಪನೆ ಇದೆಯಲ್ಲ, ಎರಡೂ ಜಡೆಯನ್ನು ಓಪನ್ ಹೇರು ಬಿಟ್ಕೊಂಡು ಅದರಲ್ಲಿ ಅಪ್ಪಿ ತಪ್ಪಿ ನಾನು ನೀನು ಎದುರು ಬದರು ಸಿಕ್ಕರೆ ನೀನೇ ನಕ್ರೆ. ಸೊ ಈ ಥರ ತುಂಬ ಅವ್ರದ್ದು ತುಂಬ ಇದೆ ಭಟ್ರದ್ದು ಕೂಡ. ನಾಗೇಂದ್ರ ಪ್ರಸಾದ್ ಸರ್ದು ನಾನು ಇದರಲ್ಲಿ ರೀಸೆಂಟ್ ದ್ವಾಪರದಲ್ಲಿ ಪದ್ಯನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು, ಅಂದರೆ ಪಾದದಲ್ಲೇ ಪದ್ಯವನ್ನು ಬರಿತಾ ಹೋಗ್ತಿದ್ದೀಯ ಅನ್ನೋದಾಗಿರ್ಬೋದು. ಆಮೇಲೆ ಪ್ರೀತ್ಸೆ ಅಂತ ಪ್ರಾಣ ತಿನ್ನು, ಅದರಲ್ಲಿ ಎಲ್ಲ ಹುಡುಗರ ಕಣ್ಣನ್ನೇ ಕದ್ದು ನೋಡುವೆ ಸುಮ್ಮನೆ, ಅಂದರೆ ಆ ಕತೆಗೆ ಎಷ್ಟು ಆ್ಯಪ್ಟಾಗಿ ಬರೆದಿದ್ದಾರೆ. ಆಮೇಲೆ ಇದು ನೀನೇ ರಾಮ ನೀನೇ ಶ್ಯಾಮದಲ್ಲಿ ಬಡವನಿಧಿಯ ಗುಡಿಯ ಕಟ್ಟಿದ ಬಡವನಿಧಿಯ ಗುಡಿಯಲ್ಲಿರುವೆ ನಾನು ಅನ್ನೋದಾಗಿರ್ಬೋದು. ಆ ಸಾಂಗ್ ಅಂತೂ ಬಿಡಿ. ಆಮೇಲೆ ಸ್ವಾತಿ ಮುತ್ತು ಹಾಡುಗಳಾಗಿರ್ಬೋದು. ಗಂಡ ದೈವ ಅಂದುಕೊಂಡೆ ಕೋದಂಡ ರಾಮನ ನಂಬಿಕೊಂಡೆ, ಕಂಡೋರಾಡೋ ನುಡಿ ಕೇಳಿ ನಿನ್ನ ಗೆಂಡಾರಣ್ಯಕ್ಕೆ ದುಡಿದ್ದೇನೆ. ಸೊ ತುಂಬ ಇದೆ ಅವರದ್ದು. ಇವ್ರದೆಲ್ಲ ನಾನು ಮತ್ತು ಅವ್ರು ಬರೆಯುವಂಥ ಇಂಟ್ರೊಡಕ್ಷನ್ ಸಾಂಗ್ಗಳದ್ದು ತುಂಬ ಇಷ್ಟ ನನಗೆ. ಇದು ರಾಬರ್ಟಲ್ಲಿ ಅನಿಸುತ್ತೆ, ಹಡಗು ಹಿಡಿದು ಪಡೆಯೇ ಬರಲಿ ಹೊಸಕಿ ಬಿಡುವೆ ಕಾಲಡಿ. ಆ ಡಿ ಬಾಸ್ಗೆ ಡಿ 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 ಇಟ್ಕೊಂಡು ಬರೆದಿದ್ದಾರಲ್ಲ, ಅದು ತುಂಬ ಅದ್ಭುತ. ಅದು ಮತ್ತು ಸಾಲುತ್ತಿಲ್ಲವೇ ಆಗಿರ್ಬೋದು ಅವರು. ಕವಿರಾಜ್ ಸರ್ದು ಇದರಲ್ಲಿ 99ನಲ್ಲಿ, ಅಂದರೆ ನಾನು ರೀಸೆಂಟ್ ನೆನಪಿರುತ್ತೆ, ತುಂಬ ಮುಂಚೆದೆಲ್ಲ ತುಂಬ ಇದೆ. 99ನಲ್ಲಿ ಒಂದು ಸಂತಸದ ಗರ್ಭದಲ್ಲಿ ಸಂಕಟವ ಹೇರುತ್ತದೆ ಪ್ರತಿ ಉಸಿರು ಅಂತ ಬರೀತಾರೆ 99 ಸಿನಿಮಾದಲ್ಲಿ. ಆಮೇಲೆ ಕಂಡಿಲ್ಲ ಯಾರು ಆ ದೇವರನ್ನು ಇರಬಹುದು ಏನು ನಿನ್ನಂತೆಯವನು ಅಂತ. ಸೊ ಈ ಥರ ಅವ್ರದ್ದು ತುಂಬ ಇದೆ. ಸೊ ಜಯಂತ್ ಸರ್ ಅಂದ ಕೂಡಲೇ ನನಗೆ ಪೂರ್ಣಚಂದಿರ ರಜೆ ಹಾಕಿದ ನಿನ್ನೆಯ ಮಗುವನ್ನು ಕಂಡಕ್ಷಣ, ಸುರಿಯುವ ಸೋನೆಯ ಸೂಸಿದ ನಿನ್ನೆಯದೇ ಪರಿಮಳ, ಕುಣಿದು ಕುಣಿದು ಬಾರೆ ಆಗಿರ್ಬೋದು. ಆಮೇಲೆ ಇದರಲ್ಲಿ ವಾಸ್ತು ಪ್ರಕಾರದಲ್ಲಿ ಅವರು ಬರೆದಿದ್ದಾರೆ ವಾಸ್ತು ಬಗ್ಗೆ. ಅಮ್ಮ ಹಚ್ಚಿದ ಒಲೆಗೆ ವಾಸ್ತು ಬೇಕೇ ಅಂತ. ಹೌದೌದು, ಅಮ್ಮ ಹಚ್ಚಿದ ಒಲೆಗೆ ವಾಸ್ತು ಬೇಕು ಅಂತ. ಆಮೇಲೆ ಇನ್ನೊಂದು ನನಗೆ ಮನ್ಸೂರಿ ಅವ್ರದ್ದೊಂದು ಸಿನಿಮಾದಲ್ಲಿ ಒಂದು ರೀಸೆಂಟಾಗಿ ನಾನು ಆ್ಯಕ್ಚುಲಿ ಅವ್ರ ಲೈನ್ಸ್ಗಳನ್ನು ಕಲೆಕ್ಟ್ ಮಾಡಿ ಅವ್ರಿಗೆ ಗಿಫ್ಟ್ ಮಾಡಿದೆ, ಒಂದು ಫ್ರೇಮ್ ಮಾಡಿ. ಅದರಲ್ಲಿ ನನಗೆ ತುಂಬ ಲೈನ್ಸ್ಗಳು ಈ ಥರದ್ದು ಸಿಕ್ತು. ಅಂದರೆ ಲೋಕವು ಕೊಟ್ಟಿದೆ ಕಂಬನಿಯ ಉಜ್ಜಲು ಆತ್ಮದ ಕನ್ನಡಿಯ ಅಂತ ಒಂದು ಹಾಡಲ್ಲಿ ಒಂದು ಬರುತ್ತೆ ಅವರ ಸಾಲು. ನನಗೆ ವಾವ್ ಅನಿಸ್ಬಿಡ್ತು. ಆಮೇಲೆ ಮಳೆ ನಿಂತು ಹೋದ ಮೇಲೆ ಆ ಹಾಡಾಗಿರ್ಬೋದು, ತುಂಬ ಇದೆ ಜಯಂತ್ ಸರ್ದು. ಅಂದರೆ ನೀವು ಗಿಫ್ಟ್ ಕೊಟ್ಟಿದ್ರಲ್ಲ, ಅವಾಗ ಏನು ರಿಯಾಕ್ಷನ್ ಮಾಡಿದ್ರು ಸರ್? ತುಂಬ ಖುಷಿಪಟ್ಟರು. ಅಂದರೆ ಅವರು ಸಹ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದನ್ನು, ತುಂಬ ಖುಷಿಪಟ್ಟರು. ನನಗೆ ಅಂದರೆ ಅವ್ರಿಗೆ ನಾನಂದ್ರೆ ತುಂಬ ಇಷ್ಟ. ನನಗೆ ಗೊತ್ತಿರಲಿಲ್ಲ ಅದು. ನಾನು ಅವರೊಂದು ವೇದಿಕೆಯಲ್ಲಿ ನನ್ನ ಬಗ್ಗೆ ಮಾತಾಡಿದ್ರು. ಅದಾದಮೇಲೆ ನಾವು ಫೋನಲ್ಲಿ ಮಾತಾಡೋದಾಗಿರ್ಬೋದು, ಮೆಸೇಜ್ ಈಗ ಒಂದು 5 ನಿಮಿಷ ಮುಂಚೆ ಮೆಸೇಜ್ ಮಾಡಿದ್ದಾರೆ ಅವರು, ಯಾವುದೊಂದು ಇಂಟರ್ವ್ಯೂ ಕಳಿಸ್ಬಿಟ್ಟು ನೋಡಿ ಅಂತ. ಸೊ ಹಾಗಾಗಿ ಅದನ್ನು ನೋಡಿದಾಗ ತುಂಬ ಖುಷಿಪಟ್ಟರು. ಅಂದರೆ ಇಷ್ಟೊಂದು ಟೈಮ್ ತೊಗೊಂಡು ಆಲ್ಮೋಸ್ಟ್ ನಾನು 1 ತಿಂಗಳು ವರ್ಕ್ ಮಾಡಿದ್ದೆ ಅದಕ್ಕೆ. ಯಾವಾಗೆಲ್ಲ ಟೈಮ್ ಇತ್ತು ಅವಾಗ ಅಂದರೆ ನನಗೆ ಒಂದು ಅಧ್ಯಯನ ಆದಂಗೂ ಆಗುತ್ತೆ. ಅವ್ರಿಗೆ ನಾನೇನೋ ಒಂದು ಕೊಡಬೇಕು ಅನ್ನೋ ಅದೊಂದು ಇತ್ತು ನನಗೆ ಅವರ ಸಾಲು. ಸೊ ಅದೊಂದು ಅಧ್ಯಯನ ಆಯ್ತು ನನಗೆ. ಅವರ ಸಾಲುಗಳನ್ನೇ ಪ್ರತಿ ಹಾಡುಗಳನ್ನು ಕೇಳೋದು, ಆ ಸಾಲನ್ನು ನಾನು ಯಾವ ಸಾಲು ಚೆನ್ನಾಗಿದೆ ಅಂತ ಪಾಯಿಂಟ್ ಮಾಡಿ ಅದನ್ನು ಬರ್ಕೊಂಡು ಅದನ್ನು ಫ್ರೇಮ್ ಮಾಡಿಸೋದು, ಇದು ಒಂದು ಒಳ್ಳೆಯ ಅನುಭವ. ಅವ್ರ ಮುಖದಲ್ಲಿ ಆ ಖುಷಿ ನೋಡಿದಾಗ ನನಗೆ ಒಂದು ಸಾರ್ಥಕ ಭಾವ ಅದು.
ಎಸ್, ನಿಜವಾಗ್ಲೂ ತುಂಬ ಖುಷಿ ಆಯಿತು. ಯಾಕಂದರೆ ಆ ಲೈನ್ಸ್ಗಳನ್ನು ಕಲಿಕೆ ಕೂಡ ಆಗೋದು ತುಂಬ ಇಂಪಾರ್ಟೆಂಟ್. ನೀವೀಗ ಬೇರೆ ಹಾಡುಗಳನ್ನು ಅವರ ಸಾಲುಗಳನ್ನು ನೋಡಿ ಕಲಿತ್ರಾ ಅಥವಾ ತುಂಬ ಓದುವಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ? ಇಲ್ಲ, ಓದುವಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓದುವಿಕೆ ಏನಂದರೆ ಈಗ ಬರೀ ಬರವಣಿಗೆ ಮಾತ್ರ ಅಲ್ಲ, ಮಾತಾಡೋದಕ್ಕೂ ಕಾನ್ಫಿಡೆನ್ಸ್ ಕೊಡುತ್ತೆ, ಬದುಕಿನಲ್ಲಿ ತುಂಬ ಕಾನ್ಫಿಡೆನ್ಸ್ ಕೊಡುತ್ತೆ, ಯೋಚನೆ ಮಾಡೋದಕ್ಕೊಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಒಂದು ಟ್ಯೂನ್ ಬಂದಾಗ ನಮ್ಮಲ್ಲಿ ಯಾವ ಥರದ ಯೋಚನೆಗಳು ಹುಟ್ಟುತ್ತೆ ನಮ್ಗೆ ಗೊತ್ತಿರಲ್ಲ. ಆ ಟ್ಯೂನ್ ಕೇಳ್ತಾ 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 ಆ ಯೋಚನೆಗಳು ಎಲ್ಲರಲ್ಲೂ ಇರುತ್ತೆ. ಈಗ ನಿಮ್ಮಲ್ಲೂ ಇರುತ್ತೆ, ಸರಲ್ಲೂ ಇರುತ್ತೆ, ಎಲ್ಲರಲ್ಲೂ ಯೋಚನೆಗಳಿರುತ್ತೆ. ಆ ಯೋಚನೆಗಳನ್ನು ಒಂದು ಹಾಡಿಗೆ ತಂದು ಕೂರಿಸೋದಕ್ಕೆ ಅದಲ್ಲ, ಅದು ನಮಗೆ ನಮಗೆ ಸಹಾಯ ಮಾಡೋದು, ಮತ್ತು ಬದುಕಿನ ಅನುಭವಗಳು. ಸೊ ಅದೆಲ್ಲದೂ ಕೂಡ ಸಮಗ್ರವಾಗಿ ಬಂದು ಹಾಡಲ್ಲಿ ಕೂರೋದು. ಯಾಕಂದರೆ ನಾವು ಪ್ರತಿದಿನ ಹಾಡು ಬರಿತಾ ಇರ್ತೀವಿ, ಪ್ರತಿದಿನ ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ. ನನಗೆ ಸ್ಪೆಷಲಿ ನನಗೆ ತುಂಬ ಬದುಕಿನ ಕಾನ್ಫಿಡೆನ್ಸ್ ಕೊಟ್ಟಿದ್ದು ಸಾಹಿತ್ಯ. ಹಾಗಾಗಿ ಅದು ತುಂಬ ಮುಖ್ಯ ಆಗುತ್ತೆ. ಈಗ ಲವ್ ಸೀಸನ್ ಅನ್ನುವಂಥ ಸಿನಿಮಾ ಬಿಡುಗಡೆ ಆಗೋದಕ್ಕೆ ರೆಡಿ ಆಗಿದೆ. ಬಟ್ ಈಗ ನಮ್ಮ ವಾತಾವರಣದಲ್ಲಿ ಸಮ್ಮರ್ ಸೀಸನ್ ನಡೀತಾ ಇರೋದು. ಬಟ್ ಎಲ್ಲ ಕಡೆ ನೋಡಿದ್ರು ಬೆಂಗಳೂರಿಗೆ ಜನ ಬರ್ತಿದ್ರು, ಯಾಕಂದರೆ ಇಲ್ಲಿನ ಸೀಸನ್ ತುಂಬ ಚೆನ್ನಾಗಿರುತ್ತೆ. ಸಮ್ಮರ್ ಇದ್ದರೂ ಕೂಡ ತುಂಬ ಖುಷಿ ಆಗುತ್ತೆ, ತಂಪಾಗುತ್ತೆ ಅಂತ. ಬಟ್ ಬೆಂಗಳೂರು ಬದಲಾಗಿದೆ ಈಗ ಅಂತ ಬಿಸಿ ಕೊಡ್ತಿದೆ. ಸೊ ಇದಕ್ಕೊಂದು ಏನಾದರೂ ಒಂದೆರಡು ಲೈನ್ಗಳನ್ನು ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ, ಬರೀ ಹಸಿರು ಇಲ್ಲದೆ ಇರೋದಕ್ಕೆ ಮಾತ್ರ ಅಲ್ಲ, ಹಸಿರು ಕಡಿಮೆ ಆಗಿರೋದು ಮಾತ್ರ ಅಲ್ಲ, ಸೊ ನಮ್ಮಲ್ಲಿ ಒಳ್ಳೆತನದ ಉಸಿರು ಕೂಡ ಕಡಿಮೆ ಆಗ್ತಾ ಇದೆ, ಅದಕ್ಕೂ ಬೇಗ ಜಾಸ್ತಿ ಆಗಿರ್ಬೋದು. ಹಾಗಾಗಿ ಒಳ್ಳೆತನಗಳನ್ನು ಜಾಸ್ತಿ ಬೆಳೆಸ್ಕೊಂಡ್ರೆ ನಾವು ತಂಪಾಗಿರ್ತೀವಿ, ನಮ್ಮ ಮನಸ್ಸುಗಳು ತಂಪಾಗಿದ್ದಷ್ಟು ಕೂಡ ವಾತಾವರಣ ಕೂಡ ತಂಪಾಗಿರುತ್ತೆ. ಹಾಗಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು, ಅದ್ರ ಜೊತೆ ಹಸಿರನ್ನು ಕೂಡ ಬೆಳೆಸಬೇಕು. ಅಲ್ವಾ? ಈಗ ಬೆಂದಕಾಳೂರಿಗೆ ಹೌದೌದು, ನಿಜ. ಅದೇ ಬೆಂಗಳೂರು ಮತ್ತು ಬೆಂದ ಕಾಳೂರು ಆಗ್ತಿದೆ. ಅದಕ್ಕೆ ಕಾರಣವೇ ಅದು, ಹಸಿರು ಕಡಿಮೆ ಆಗಿ ಒಳ್ಳೆತನದ ಉಸಿರುಗಳು ಕಡಿಮೆ ಆಗ್ತಿರೋದು. ಸೊ ನಾವು ಹಸಿರನ್ನು ಜಾಸ್ತಿ ಮಾಡಬೇಕು, ಒಳ್ಳೆತನದ ಉಸಿರನ್ನು ಜಾಸ್ತಿ ಮಾಡಬೇಕು. ಆವಾಗ ಮತ್ತೆ ನಾವು ಬೆಂಗಳೂರು ವೆದರ್ ಚೆನ್ನಾಗಿದೆ ಅನ್ನೋದನ್ನು. ಎಸ್, ಟ್ರೂ. ಆ್ಯಂಡ್ ಒಳ್ಳೆತನ ಅಂತ ಹೇಳಿದರೆ ಅದೇ ನಾವು ಈ ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳಿ ಮರ ಗಿಡಗಳನ್ನು ಕಡಿತಾ ಇದ್ವಿ, ಆಮೇಲೆ ವಾಹನಗಳು ಜಾಸ್ತಿ ಬೇಕು, ನಮ್ಮ ಕಡಿತಾ ಇದ್ದೀವಿ, ಕಾಂಕ್ರೀಟ್ ಎಷ್ಟು ಜಾಸ್ತಿ ಆಗಿದೆ ನೋಡಿ. ಮರಗಳನ್ನು ತೆಗೆದಾಗ ಹಸಿರು ಆಕ್ಸಿಜನ್ ಕಡಿಮೆ ಆಯಿತು, ಕಾಂಕ್ರೀಟ್ ಬರುತ್ತೆ, ಕಾಂಕ್ರೀಟಿಂದ ನಮಗೆ ಆ ಬಿಸಿ ಬೇಗ ರಿಫ್ಲೆಕ್ಟ್ ಆಗುತ್ತೆ. ಹಾಗಾಗಿ ನ್ಯಾಚುರಲಿ ಅದು ಆಗೋದೇ ಅದು. ಎಸ್ ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.